ಹಣದ ಆಸೆಗಾಗಿ ಭ್ರೂಣ ಹತ್ಯೆ ನಡೆಸಲಾಗಿದೆ ಅನ್ನೋ ಗಂಭೀರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಾರ್ಮ್ ಹೌಸ್ನಲ್ಲಿ ನಡೆಸಲಾಗ್ತಾ ಇದ್ದ ತಲಾಶ್ ಇದೀಗ ಅಂತ್ಯವಾಗಿದೆ. ಹಣಕ್ಕೋಸ್ಕರ ಭ್ರೂಣ ಹತ್ಯೆ ಮಾಡಲಾಗಿತ್ತು ಅನ್ನೋ ಗಂಭೀರ ಆರೋಪ ಬೆಳಗಾವಿಯಿಂದ ಕೇಳೋಕ್ ಸಿಕ್ಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಪ್ರಮುಖವಾಗಿ ಅಬ್ದುಲ್ ಫಾರ್ಮ್ ಹೌಸ್ನಲ್ಲಿ ಶೋಧ ಕಾರ್ಯ ನಡೆಸಲಾಗ್ತಾ ಇತ್ತು, ಅದೀಗ ಅಂತ್ಯವಾಗಿದೆ. ಫಾರ್ಮ್ ಹೌಸ್ನಲ್ಲಿ ಹೂತಿದ್ದ 3 ಭ್ರೂಣಗಳ ಅವಶೇಷಗಳಿದೀಗ ಪತ್ತೆಯಾಗಿದೆ. ಕಿತ್ತೂರು ಪಟ್ಟಣದ ಹೊರವಲಯದಲ್ಲಿದ್ದ ಫಾರ್ಮ್ ಹೌಸ್ ಇದು. ಡಿಎಚ್ಒ ಡಾಕ್ಟರ್ ಮಹೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಫಾರ್ಮ್ ಹೌಸ್ನ 4 ಕಡೆಗಳಲ್ಲಿ ಶೋಧ ಕಾರ್ಯ ನಡೆಸಿದ ಸಂದರ್ಭದಲ್ಲಿ 3 ಭ್ರೂಣಗಳ ಅವಶೇಷ ಪತ್ತೆಯಾಗಿದೆ. ಕಾರ್ಯಾಚರಣೆ ಕುರಿತು ಡಿಸಿಗೆ ವರದಿಯನ್ನ ಸಲ್ಲಿಸುತ್ತೇವೆ ಅಂತ ಶೋಧ ಕಾರ್ಯದ ಬಳಿಕ ಡಿಎಚ್ಒ ಡಾಕ್ಟರ್ ಮಹೇಶ್ ಹೇಳಿಕೆ ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಮೈಲಾರಿ, 3 ಭ್ರೂಣಗಳ ಅವಶೇಷಗಳು ಪತ್ತೆಯಾಗಿದೆ ಶೋಧ ಕಾರ್ಯದಲ್ಲಿ. ಬೇರೆನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಅದರಲ್ಲೂ ಈ ಫಾರ್ಮ್ ಹೌಸ್ ಮೇಲೆ ನಡೆದ ರೇಡ್, ಆ ಸಂದರ್ಭದಲ್ಲಾದ ತಲಾಶ್, ಇದರ ಕುರಿತಾದ ಅಪ್ಡೇಟ್ಸ್ಗಳನ್ನ ಹಂಚಿಕೊಳ್ಳೋದಾದ್ರೆ. ಖಂಡಿತ ಸ್ಮಿತಾ, ಏನು ಮಗು ಮಾರಾಟ ಮತ್ತು ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಪ್ರಮುಖ ಆರೋಪಿ ಅಬ್ದುಲ್ ಗಫಾರ್ ಲಾಡ್ಖಾನ್ ಏನಿದ್ದಾನೆ, ಈತ ಭ್ರೂಣಗಳನ್ನು ಹತ್ಯೆ ಮಾಡ್ತಿದ್ದ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಬೆಳಗಾವಿಯ DH ಅವರು ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದೂರನ್ನು ಕೊಡ್ತಾರೆ. ದೂರಿನ ಮೇರೆಗೆ ಈಗ ಸದ್ಯ ಅಬ್ದುಲ್ ಗಫಾರ್ ಲಾಡ್ಖಾನ್ ಸಂಬಂಧಿಸಿದಂಥ ಸೇರಿದಂಥ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜಮೀನಿನ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಅಲ್ಲಿ ಸದ್ಯಕ್ಕೆ ತಲಾಶನ್ನು ಮಾಡಿದ್ದಾರೆ ಮತ್ತು ಸದ್ಯ ಆತನ ಆಪ್ತ ಸಹಾಯಕ ರೋಹಿತ್ ಮಾಹಿತಿಯನ್ನು ನೀಡಿದ್ದ, ಅದರ ಆಧಾರದ ಮೇರೆಗೆ ಈಗ ಫಾರ್ಮ್ ಹೌಸ್ ಅಂದರೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ತಿಗಡೋಳಿ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂಥ ತೋಟದ ಮನೆ ಮೇಲೆ ದಾಳಿ ಮಾಡಿ ಅಲ್ಲಿ ಸದ್ಯ 3 ಭ್ರೂಣಗಳ ಅವಶೇಷಗಳನ್ನು ಸದ್ಯ ಸಿಕ್ಕಿರುವಂಥದ್ದು. ತಪಾಸಣೆ ಕೂಡ ಸದ್ಯ ಅಂತ್ಯ ಆಗಿದೆ ಮತ್ತು ಈ ಭ್ರೂಣ ಹತ್ಯೆಯನ್ನು ಮಾಡ್ತಿದ್ದಂಥ ಅಬ್ದುಲ್ ಗಫಾರ್ ತನ್ನ ಸ್ವಂತ ಜಮೀನಿನಲ್ಲಿ ಕೂಡ ಇಂಥದ್ದೇ ಕೃತ್ಯಗಳನ್ನು ಎಸಗಿದ್ದಾನೆ ಅನ್ನೋ ಒಂದು ಆರೋಪ ಇದೆ. ಹೀಗಾಗಿ ಈಗ ಸದ್ಯಕ್ಕೆ ಈ ಭ್ರೂಣ ಹತ್ಯೆಗಳ ಶೋಧ ಕಾರ್ಯಾಚರಣೆ ಕೂಡ ಅಂತ್ಯ ಆಗಿರುವಂಥದ್ದು. ಸದ್ಯ 3 ಭ್ರೂಣಗಳ ಅವಶೇಷಗಳು ಕೂಡ ಪತ್ತೆಯಾಗಿದೆ. ಅವು ಯಾರ ಭ್ರೂಣಗಳ ಇದ್ದಾವೆ ಮತ್ತು ಆತನಿಗೆ ಯಾರೆಲ್ಲ ಸಪೋರ್ಟನ್ನು ಮಾಡಿದ್ದಾರೆ ಮತ್ತು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ತಂಡದ ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ಕಂದಾಯ ಇಲಾಖೆ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಬೆಳಗ್ಗೆ 9 ಗಂಟೆಯಿಂದ ಕೂಡ ಸತತವಾಗಿ 3 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಸದ್ಯ 3 ಭ್ರೂಣಗಳು ಕೂಡ ಅವಶೇಷಗಳು ಕೂಡ ಪತ್ತೆ ಆಗಿರುವಂಥದ್ದು ಮತ್ತು ಆತನ ಜಮೀನೇನಿದೆ ಅಲ್ಲಿಯೂ ಕೂಡ ಪರಿಶೀಲನೆಯನ್ನು ಮಾಡ್ತೇವೆ ಮತ್ತು ಈತ ನಕಲಿ ವೈದ್ಯ ಅಬ್ದುಲ್ ಗಫಾರ್ನ ಮಾಹಿತಿ ಇದ್ರೂ ಕೂಡ ಆತನ ವಿರುದ್ಧ ಕ್ರಮವನ್ನು ಕೈಗೊಳ್ಳದಂತ TH ಅವರಿಗೂ ಕೂಡ ನೋಟಿಸ್ ಕೊಡ್ತೇವೆ, ಅವರ ವಿರುದ್ಧ ಕೂಡ ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಒಂದು ಮಾತನ್ನು ಕೂಡ DH ಅವರು ಹೇಳಿರುವಂಥದ್ದು. ಶ್ರುತಿ, ಧನ್ಯವಾದ ಮೈಲಾರಿ.